ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೆ ಮಾರ್ಗೋಪಾಯಗಳು ಅನ್ನುವ ಕುರಿತಾಗಿ ಇವತ್ತಿನ ಸಂವಾದದಲ್ಲಿ ಪಾಲ್ಗೊಳ್ಳಲು ನಮ್ಮೊಡನಿದ್ದಾರೆ. ಶಿಕ್ಷಕರ ಮತಕ್ಷೇತ್ರದಿಂದ 4 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಹೊಂದಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಸನ್ಮಾನ್ಯ ಶ್ರೀ ಶಶಿಲ್ ಜಿ ನಮೋಶಿ ಅವರು ಇವತ್ತು ಈ ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಹಾಗೆ ನಮ್ಮೊಂದಿಗೆ ಅಫ್ಜಲ್ಪುರ ತಾಲೂಕಿನ ಅಂಕಲಗಿ ಸರ್ಕಾರಿ ಪ್ರೌಢಶಾಲೆಯ ಗುರುಗಳು, ಅದರಲ್ಲೂ ಮುಖ್ಯವಾಗಿ ರಾಜ್ಯ ವಿಜ್ಞಾನ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿ ಕೆಲಸ ಮಾಡಿ ಶೈಕ್ಷಣಿಕ ರಂಗವನ್ನು ಬಹಳ ಆಳವಾಗಿ ತಿಳ್ಕೊಂಡಿರ್ತಕ್ಕಂಥ ಗಿರೀಶ್ ಕಡ್ಲೆವಾಡ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಮಸ್ತೆ ಸರ್. ಹಾಗೆ ನಮ್ಮೊಡನಿದ್ದಾರೆ ಪ್ರತಿಭಾ ಆರ್ ಮೆಂಚ್. ಇವರು ಬೀದರ್ ಜಿಲ್ಲೆಯ ಜನವಾಡ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮೋಶಿ ಅವರೇ, ತಾವು ನೋಡ್ತಾ ಇದ್ದೀರಿ, ಕಳೆದ ಹಲವಾರು ವರ್ಷಗಳಿಂದ ತಾವು 4 ಬಾರಿ ವಿಧಾನ ಪರಿಷತ್ ಸದಸ್ಯರಾದವರು ಶಿಕ್ಷಕರ ಮತಕ್ಷೇತ್ರದಿಂದ. ನೀವು ಆಳವಾಗಿ ಗಂಭೀರವಾಗಿ ಇದನ್ನು ನೋಡ್ತಾ ಇದ್ದೀರಿ, ಮತ್ತು ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ನಡೆಸ್ತಾ ಇರುವವರು. ವಿದ್ಯಾರ್ಥಿಗಳ ಸಮಸ್ಯೆ, ಅಧ್ಯಾಪಕರ ಸಮಸ್ಯೆ, ಸಾಮಾಜಿಕವಾಗಿ ಮೂಲಭೂತವಾಗಿ ನಮಗಿರೋ ಸಮಸ್ಯೆಗಳ ಬಗ್ಗೆ ತಾವು ಬಹಳ ಚೆನ್ನಾಗಿ ಅರಿತುಕೊಂಡವರು. ಆದ ಕಾರಣ ವಿಧಾನ ಪರಿಷತ್ತಿನಲ್ಲಿ ತಾವು ಮಾತನಾಡುವಾಗ ಕೂಡ ಆ ಕಾಳಜಿಯಿಂದ, ಆ ಪ್ರಜ್ಞೆಯಿಂದ ಮಾತಾಡ್ತಾ ಇದ್ದೀರಿ. ಈಗಿನ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಗುಣಮಟ್ಟವನ್ನು ನೋಡಿದಾಗ ನಿಮ್ಗೆ ಏನು ಅನಿಸ್ತದೆ ಅಂತ, ಓವರ್ ಆಲ್ ವ್ಯೂನಲ್ಲಿ ಏನು ಅನಿಸ್ತದೆ ಅಂತ? ಫಸ್ಟ್ ಜನರೇಷನ್ ಲರ್ನರ್ಸ್ ಅಂದರೆ ಕಂಪ್ಯಾರಿಟಿವ್ಲಿ ಅಲ್ಲಿ 3-4 ಜನರೇಷನ್ನಿಂದ ಕಲ್ತಂಥವ್ರು ನಾವು ನೋಡ್ತೀವಿ. ಹೌದು. ಈ ಭಾಗದಲ್ಲಿ ಅನೇಕರು ಅವ್ರ ತಂದೆ ತಾಯಿ, ಈ ಒಂದು ಕಾಲದಲ್ಲಿ ಕೂಡ ತಂದೆ ತಾಯಿ ಕಲ್ತೇ ಇಲ್ಲ, ಪಾಪ ಗ್ರ್ಯಾಜುಯೇಟ್ಸ್ ಇಲ್ಲ, ಬಾಳೆ ಬಾಳಿದ್ರೆ ಶಾಲೆಗಳಿಗೆ ಹೋಗಿರ್ಬೇಕು. ಅನಕ್ಷರಸ್ಥರು ಕೂಡ ಇದ್ದಾರೆ. ನಮ್ಮ ಭಾಗದಲ್ಲಿ ನಾವೇನಾರೇ ಗುಲ್ಬರ್ಗಾದಲ್ಲೇ ನಾವು ಲೆಕ್ಕ ಹಾಕಿದ್ರೆ 1907ರಲ್ಲಿ NV ಸಂಸ್ಥೆ ಪ್ರಾರಂಭ ಆಯಿತು. 1800 ಆ ಕಾಲದಲ್ಲಿ ಶಾಲೆಗಳು ಎಲ್ಲರೇ ಇದೋ ಇಲ್ಲೋ ಅಂತ ಅನ್ನೋ ಮಟ್ಟಕ್ಕೆ ವಿಜಯ ವಿದ್ಯಾಲಯದಲ್ಲಿ ನಾನು ಕೇಳಿದ್ದೀನಿ 1890ರಲ್ಲಿ ಮೊದಲನೇ ಶಾಲೆ ಈ ಭಾಗದಲ್ಲಿ ಪ್ರಾರಂಭ ಆಗಿದ್ದು ಅಂತ ಕೇಳ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳನ್ನು ಒಂದೊಂದು ಪ್ರೈಮರಿ ಸ್ಕೂಲ್ಸ್ ಇರ್ಬೋದು. ಇವೆಲ್ಲ ಕಾರಣಗಳಿದ್ದಾವೆ. ಅದಲ್ಲದೆ ಎಲ್ಲೇ ಒಂದು ಕಡೆ ನಾವು ಚಲ್ತಾ ಇರ್ತದ ಅಂತ ಅನ್ನುವಂಥ ಒಂದು ಕಲ್ಪನೆ, ಒಂದು ಇದರಲ್ಲಿ ನಾವು ಭಾಳ ತೊಡಗಿದ್ದೇವೆ. ಇದು ನಡೆಯೋದಿಲ್ಲಲ್ಲ, ನಾವು ಸರಿ ಆಗಬೇಕಲ್ಲ ಅಂತ ಅನ್ನುವಂಥ ಒಂದು ಭಾವನೆ ಎಲ್ಲರಲ್ಲಿ ಎಲ್ಲಿವರೆಗೆ ಬರೋದಿಲ್ಲ, ಇದು ಆಗೋದಿಲ್ಲ. ಅಂದರೆ ಒಂದು ಸಂಘಟಿತ ಪ್ರಯತ್ನ ಅಂತ. ಹೌದು. ಆಮೇಲೆ ಅಂದರೆ ಶಿಕ್ಷಕರ ಕೊರತೆ ಇದೆ, ಇನ್ನೊಂದು ಕಡೆ ಮಕ್ಕಳು ಕೂಡ ಒಂದು ಸ್ವಲ್ಪ ಬಡತನ ಕೂಡ ಕಾರಣ ಅಂತದ್ದು ಅಂತ ಹೇಳ್ಬೋದು. ಎಷ್ಟೋ ನಾವು ಶಾಲೆ ಬಿಡುಯೋಕೆ ಒಂದು 20 ವರ್ಷ ಹಿಂದೆ ಅಂಕೆ ಸಂಖ್ಯೆ ಲೆಕ್ಕ ಮಾಡಿ ನೋಡಿದರೆ 10 ಲಕ್ಷ ವಿದ್ಯಾರ್ಥಿಗಳು, 1 ಲಕ್ಷ ವಿದ್ಯಾರ್ಥಿಗಳು ಶಾಲೆಗೆ ಸೇರಿದಾದ್ಮೇಲೆ ಬಿಡ್ತಿದ್ರು. ಅದು ಸಬ್ಸಿಕ್ವೆಂಟ್ಲಿ ಭಾಳಷ್ಟು ಎಫರ್ಟ್ಸ್ ಹಾಕೋದು ಕಡಿಮೆ ಆಯಿತು. ಈಗೂ ಕೂಡ ಬಹುಶಃ ನಮ್ಮಿಬ್ಬರು HMಗಳು ನಮ್ಮ ಜೊತೆಗಿದ್ದಾರೆ. ಎಷ್ಟೋ ಮಕ್ಕಳು ಬರೋದಿಲ್ಲ, ಅವ್ರಿಗೆ ಮನೆಗೆ ಹೋಗಿ ಕರೆದ್ರೂ ಕೂಡ ಪಾಲಕರು ಕೋಆಪ್ರೇಟ್ ಮಾಡಲ್ಲ, ಎಷ್ಟೋ ಕಡೆ ಕೆಲ್ಸಕ್ಕೆ ಹೋಗಿದ್ದಾರೆ. ಇದೆಲ್ಲ ಅನ್ನೋದು ಇನ್ನೂ ಕಾಮನ್ ಇದೆ. ಇವೆಲ್ಲ ನೋಡಿದ್ರೆ ನೀವು ಹೇಳೋ ಪ್ರಕಾರ ಅನೇಕ ಸಮಸ್ಯೆಗಳು ಕೂಡ ಇದಕ್ಕೆ ಕಾರಣ, ಒಂದೇ ಅಂತ ಸ್ವಲ್ಪ ಇದಕ್ಕೆ ರಾಜ್ಯ ಸರ್ಕಾರ ಒಂದು ಸ್ವಲ್ಪ ರಾಜ್ಯ ಸರ್ಕಾರದಿಂದ ಕಮಿಟ್ಮೆಂಟ್ ಬೇಕು, ನಮ್ಮಿಂದ ಬೇಕು, ಎಲ್ಲರಿಂದ ಬೇಕು. ಗಿರೀಶ್ ಕಡ್ಲೆವಾಡ ಅವರಲ್ಲಿ ಮಾತಾಡ್ಸೋಣ. ಯಾಕಂತ ಹೇಳಿದ್ರೆ ಅಂಕಲಗಿ ಪ್ರೌಢಶಾಲೆಯ ಮುಖ್ಯ ಗುರುಗಳು, ಒಂದು ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಶಾಲೆ. ಈ ಫಲಿತಾಂಶದ ಬಗ್ಗೆ ನೋಡುವಾಗ ನಾವು ಬಹಳ ತಳಹಂತದಲ್ಲಿ ಕೆಲಸ ಮಾಡ್ತಿರುವವರು ತಾವು. ನಿಮ್ಗೆ ಏನು ಅನಿಸ್ತದೆ ಈ ರಿಸಲ್ಟನ್ನು ನೋಡಿದಾಗ, ಅಥವಾ ಇಲ್ಲಿನ ಗುಣಮಟ್ಟವನ್ನು, ಶೈಕ್ಷಣಿಕ ಗುಣಮಟ್ಟವನ್ನು ನೋಡಿದಾಗ? ಖಂಡಿತವಾಗಿಯೂ ತಾವು ಹೇಳಿದಾಗೆ ರಾಜ್ಯ ಮಟ್ಟದ ಸರಾಸರಿಗಿಂತ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಫಲಿತಾಂಶದಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ, ಒಪ್ಕೊಳ್ಳೋಣ. ಮೂಲಭೂತ ಸೌಲಭ್ಯದ ಜೊತೆಗೆ ವಾತಾವರಣ ಅಂತೀವಲ್ಲ, ಅದು ಕೂಡ ನಾವು ಈ ಮಂಗಳೂರು ಕರ್ನಾಟಕ, ಮೈಸೂರು ಕರ್ನಾಟಕ ಪ್ರದೇಶಕ್ಕೆ ಹೋಲಿಸಿದ್ರೆ ಆ ಒಂದು ಉತ್ಸುಕತೆ ನಮ್ಮಲ್ಲಿ ಸ್ವಲ್ಪ ಕೊರತೆ ಅಂತ ಕಾಣಿಸುತ್ತೆ. ಭಾಳ ಮುಖ್ಯವಾಗಿ ನಾವು ಮುಖ್ಯವಾಹಿನಿಗೆ ಬರಲಿಕ್ಕೆ ಹಲವಾರು ವರ್ಷಗಳಿಂದ ಸಾಕಷ್ಟು ಪ್ರಯತ್ನ ನಡೀತಾ ಇದೆ. ತಾವು ಹೇಳಿದಾಗೆ ಮತ್ತೊಂದು ಸಂಘಟಿತ ಪ್ರಯತ್ನ ಇದಕ್ಕೆ ಮುಖ್ಯದೆ. ಇಲ್ಲಿ ಪಾಲಕರು, ಸಮಾಜ, ಇಲಾಖೆ ಮತ್ತು ಶಿಕ್ಷಕರು, ಮಕ್ಕಳು ಎಲ್ಲರೂ ಸೇರಿ ಒಂದು ಸಂಘಟನಾತ್ಮಕವಾಗಿ ಬದಲಾವಣೆಗೆ ಆಲೋಚನೆ ಮಾಡಬೇಕಾಗಿದೆ. ಆ ಆಲೋಚನೆ ಆದಾಗ ಒಂದಿಷ್ಟು ಬದಲಾವಣೆ ಖಂಡಿತ ಬರುತ್ತೆ. ಮತ್ತು ನಾವು ಒಪ್ಕೋಬೇಕು, 30-40 ವರ್ಷ 50 ವರ್ಷದ ಹಿಂದೆ ನಾವು ಆಲೋಚನೆ ಮಾಡಿದಾಗ ಬಹಳಷ್ಟು ಜನ ಶಾಲೆಗೆ ಬರ್ತಾ ಇರಲಿಲ್ಲ, ಶಾಲೆ ಕಲೀಲಿಕ್ಕೆ ಆಸಕ್ತಿ ವಹಿಸ್ತಿರಲಿಲ್ಲ, ಪಾಲಕರು ಇರಲಿಲ್ಲ, ಮಕ್ಕಳು ಇರಲಿಲ್ಲ.
ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಂಖ್ಯೆ ತುಂಬ ಇತ್ತು. ಬಟ್ ಒಂದು ಸಮಾಧಾನಕರ ಬೆಳವಣಿಗೆ ಏನಂದರೆ ಈಗ ಬಹಳಷ್ಟು ಜನ ಶಾಲೆಗೆ ಬರ್ತಾ ಇದ್ದಾರೆ. ಈ ಶಾಲೆ ಬಂದೂ ಕೂಡ ಶಾಲೆಯಿಂದ ಹೊರಗುಳಿಯುವಂಥರ ಸಂಖ್ಯೆ ಬೇರೆ ಪ್ರದೇಶಕ್ಕಿಂತ ನಮ್ಮ ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚಿಗಿದೆ. ಇದಕ್ಕೆ ಮುಖ್ಯವಾದ ಕಾರಣ ನಮಗೆಲ್ಲ ಗೊತ್ತಿರುವಂತೆ ಈ ಪ್ರದೇಶದಲ್ಲಿ ಬಡತನ, ಶೈಕ್ಷಣಿಕ ಸಮಸ್ಯೆ, ಪಾಲಕರಲ್ಲಿ ಉತ್ಸುಕತೆ ಕೊರತೆ ಮತ್ತು ಉದ್ಯೋಗ ಸಮಸ್ಯೆ, ವಲಸೆ ಹೋಗೋದು, ಇವೆಲ್ಲ ಕಾರಣವು ಇದಕ್ಕೆ ಒಳಗೊಂಡಿದೆ. ಪ್ರತಿಭೆ ಅವರು ತಾವು ಹೇಳಿ, ಶಾಲೆಯಲ್ಲಿ ಮಕ್ಕಳಿಗೆ ಓದಿಸುವಂಥದ್ದಲ್ಲಿ ಅಥವಾ ಅವರನ್ನು ಪರೀಕ್ಷೆಗೆ ಸಿದ್ಧಪಡಿಸುವಲ್ಲಿ ನಾವು ಸೋತಿದ್ದೇವೆ ಅಂತ ಅನಿಸ್ತದ ನಿಮಗೆ? ಆ ದಿಶೆಯಲ್ಲಿ ನಮ್ಮ ಶಿಕ್ಷಕರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ. ಮೊದಲಿನಕ್ಕಿಂತಲೂ ಈ ಇತ್ತೀಚಿನ ದಶಕಗಳಲ್ಲಿ ಶಿಕ್ಷಕರು ಕಾರ್ಯತತ್ಪರತೆಯಿಂದ ಕಾರ್ಯ ಮಾಡ್ತಾ ಇದ್ದಾಗಲೂ ಕೂಡ ನಮ್ಮ ಸಮುದಾಯ ಅಥವಾ ಪಾಲಕರು, ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅಂತ ಹೇಳ್ತೀವಿ, ಆ ಮನೆಯಲ್ಲಿ ಆ ವಾತಾವರಣ, ಕಲಿಕೆ ವಾತಾವರಣ ಇಲ್ಲದಿರುವುದರಿಂದ ಮಕ್ಕಳು ಈ ಒಂದು ಫಲಿತಾಂಶ ಉತ್ತಮೀಕರಣದ ಕಡೆಗೆ ಅವರು ಗಮನ ಹರಿಸ್ತಾ ಇಲ್ಲ ಅಥವಾ ಅದರ ಗಾಂಭೀರ್ಯತೆ ಅವರಿಗೆ ಮನವರಿಕೆ ಆಗ್ತಾ ಇಲ್ಲ ಅಂತ ಒಂದು ಅನ್ನಿಸ್ತಾ ಇದೆ. ಆಮೇಲೆ ಇನ್ನೊಂದು ನಾನು ಗಮನಿಸಿದ್ದೇನೆಂದರೆ, 1ನೇ ತರಗತಿಯಿಂದ 9ನೇ ತರಗತಿಯವರೆಗೂ ವಿದ್ಯಾರ್ಥಿ ಅನುತ್ತೀರ್ಣ ಆಗುವ ಭಯನೇ ಅವನಿಗಿಲ್ಲ. ರಿಸಲ್ಟ್ ನೋಡ್ಲಿಕ್ಕೆ ಹೋಗೋದೇ ಇಲ್ಲ, ಆ ಉತ್ಸುಕತೆನೇ ಇಲ್ಲ. ನಾವು ಸಣ್ಣವರಿದ್ದಾಗ ರಿಸಲ್ಟ್ ಬರ್ತದೆ ಅಂದ್ರೆ ಏಪ್ರಿಲ್ 10ಕ್ಕೆ ಭಾಳಷ್ಟು ಉತ್ಸಾಹದಿಂದ ಹೋಗ್ತಿದ್ವಿ. ರಿಸಲ್ಟ್ ಬರ್ತದೆ, ನೋಡಬೇಕು, ನಾ ಫಸ್ಟ್ ಬಂದಿನಿ, ಸೆಕೆಂಡ್ ಬಂದಿನಿ ಅಂತ ನೋಡ್ತಿರ್ಲಿಕ್ಕೆ ಹೋಗ್ತಿದ್ವಿ. ಈಗ ಇರುವ ವ್ಯವಸ್ಥೆಯಲ್ಲಿ ಎಲ್ಲರೂ ಉತ್ತೀರ್ಣ ಆಗ್ತೀವಿ ಅನ್ನೋ ಒಂದು ಭರವಸೆ ಅದ, ಹೆಂಗಿದ್ರು ಉತ್ತೀರ್ಣ ಆಗ್ತೀನಿ ಅಂತಕ್ಕಂಥದ್ದು. ಆಮೇಲೆ 9ನೇ ತನಕ ಚಿಂತೆ ಮಾಡಂಗಿಲ್ಲ ಆತ. 10ಕ್ಕೆ ಬಂದ ಕೂಡಲೇ ಅವನಿಗೆ ಭಯ ಶುರು ಆಗ್ತದೆ, ನಾನು 10ಕ್ಕೆ ಫೇಲ್ ಆಗಬಹುದೇನೋ ಅಂತ. ಆ ಗಡಿಬಿಡಿಯೊಳಗೆ ಒಮ್ಮೆ ಒತ್ತಡಕ್ಕೊಳಗಾಗಿ ಮಗು ಪೂರ್ಣವಾಗಿ ಯಾವುದನ್ನು ಕಲೀಲಿಕ್ಕಾಗಂಗಿಲ್ಲ, 1ನೇದ್ದು. ಆಮೇಲೆ 2ನೇದ್ದು, ಆತ ಬುನಾದಿ ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಳೋದೇ 9ನೇವರೆಗೂ ನೂಕೊಂಡು ಬಂದಿರ್ತಾರೆ. ಅನುತ್ತೀರ್ಣ ಮಾಡಲಿಕ್ಕೆ ಅವಕಾಶ ಅನಿವಾರ್ಯತೆ ಇದೆ, ಉತ್ತೀರ್ಣನೇ ಗೊಳಿಸಬೇಕು ಅನ್ನುವ ಅನಿವಾರ್ಯತೆ ನಮ್ಮ ಶಿಕ್ಷಕರಿಗಿದೆ. ಅದನ್ನು ಮಾಡ್ಕೊಂಡು ಬಂದ ಕಾರಣಕ್ಕಾಗಿ 10ಕ್ಕೆ ಬಂದಿರ್ತಾನೆ. ಆದರೆ ಅವನಿಗೆ ಆ 10ಕ್ಕೆ ಇರಬೇಕಾದಂಥ ಒಂದು ಸಾಮರ್ಥ್ಯಗಳು, ಕಲಿಕಾ ಸಾಮರ್ಥ್ಯಗಳು ಅವನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಆಗದೇ ಇರತಕ್ಕಂಥದ್ದು ನಾನು ಗಮನಿಸಿರ್ತಕ್ಕಂಥ. ನಮಶಿವರು ತಾವು ಹೇಳಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಶಿಕ್ಷಕರ ಸಮಸ್ಯೆ. ಸುಮಾರು 21,000 ಶಿಕ್ಷಕರ ಕೊರತೆ ಇದೆ ಅನ್ನೋದು ಒಂದು ಅಂಕಿಅಂಶ. ಅದಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೇರೆ ಬೇರೆ ಮಾರ್ಗೋಪಾಯಗಳನ್ನು, ಅಕ್ಷರ ಆವಿಷ್ಕಾರವನ್ನು ಜಾರಿ ಮಾಡಲಾಯಿತು. ಸುಮಾರು 625 ಕೋಟಿ ರೂಪಾಯಿಯನ್ನು ವಿನಿಯೋಗಿಸಲಾಯಿತು. ಪುಸ್ತಕಗಳನ್ನು ಕೊಡುವಂಥ ಪ್ರಯತ್ನ ಮಾಡಲಾಯಿತು, ಎಲ್ಲ ಮಾಡಲಾಯಿತು. ಆದರೂ ಕೂಡ ಸಮಸ್ಯೆಯಾಗಿ ಉಳಿದುಕೊಂಡಿದೆ. ಏನು ಹೇಳ್ತೀನಿ? ಇದೇನು ಈ ವೇಕೆನ್ಸಿ ಸಂಖ್ಯೆ ಏನಿದೆಯಲ್ಲ, ಪ್ರಾರಂಭದಲ್ಲಿ ಈಗ ಒಂದು 25 ವರ್ಷ ಹಿಂದೆ ಇಲ್ಲಿ ಈ ಭಾಗದಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಿತ್ತು, ಟ್ರಾನ್ಸ್ಫರ್ಸ್ಗೆ ಯಾವುದೋ ಅಡೆತಡೆ ಇರಲಿಲ್ಲ, ಟ್ರಾನ್ಸ್ಫರ್ ಆಗಿ ಆ ಕಡೆ ಹೋಗ್ತಿದ್ರು. ಅಪಾಯಿಂಟ್ಮೆಂಟ್ಸ್ ರೆಗ್ಯುಲರ್ ಆಗಿ ನಡೆದೇ ಇಲ್ಲ, ಬೇರೆ ಬೇರೆ ಕಾರಣದಿಂದ. ವಿಳಂಬ ನೀತಿನೂ ಕೂಡ. ಆಮೇಲೆ ಯಾರೋ ಒಬ್ಬರು ಕೋರ್ಟಿಗೆ ಹೋಗೋರು, ಸರ್ಕಾರ ಕೂಡ ಆ ಸೀರಿಯಸ್ನೆಸ್ ಇರಲಿಲ್ಲ. ಹೀಗಾಗಿ ನಮ್ಮ ಭಾಗದಲ್ಲಿ ವೇಕೆನ್ಸೀಸ್ ಭಾಳ ಜಾಸ್ತಿ. ಇತ್ತೀಚೆಗೆ 10 ವರ್ಷ ಆದರೂ ಕೂಡ ನೀವು ಬಿಡೋದಿಲ್ಲ. ಒಟ್ಟಾರೆ ಇಲ್ಲಿ ತಡೆ ಹಿಡಿಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಯಾವುದೂ ಫೈನಾನ್ಷಿಯಲ್ ಬ್ಯಾನ್ ಇಲ್ಲಿ ಶಿಕ್ಷಣಕ್ಕಾಗಿ ಇರ್ಕೂಡ್ದು, ಅಪಾಯಿಂಟ್ಮೆಂಟ್ಕ್ಕಾಗಿ ಇರ್ಕೂಡ್ದು. ಆದರೂ ಕೂಡ ಫೈನಾನ್ಷಿಯಲ್ ಬ್ಯಾನ್ ಇದೆ, ನೀವು ಅಪಾಯಿಂಟ್ಮೆಂಟ್ ಮಾಡಬಾರ್ದು. ನೀವು ಅಪಾಯಿಂಟ್ಮೆಂಟ್ ನಮ್ಮ ಹತ್ರ ನಮಗೆ ನಿರಂತರವಾಗಿ ಕೊಟ್ಟರೆ, ನಮ್ಮ ಶಿಕ್ಷಕರ ಸಂಖ್ಯೆ ಸರಿಗಿದ್ದಿದ್ರೆ ನನಗನ್ಸುತ್ತೆ ನಾವು ಆ ಭಾಗದಕ್ಕಿಂತ ಒಳ್ಳೆ ರಿಸಲ್ಟ್ ಕೊಡ್ಬೋದು. ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಈ ಶಿಕ್ಷಕರ ವಿದ್ಯಾರ್ಥಿಗಳ ಅನುಪಾತ. ಆ ಭಾಗದಲ್ಲಿ 12, 13, 14 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಇದ್ದಾನೆ. ನಮ್ಮಲ್ಲಿ ಅದು 28, 29, 30, 32, 40ವರೆಗಿದೆ. ಆದರೆ ರಾಜ್ಯದ ಆ್ಯಾವ್ರೇಜ್ 18 to 20, 21 ಇದೆ. ನಾವೇನಂತೀವಿ, ಅಲ್ಲಿ ಶಿಕ್ಷಕರು ಜಾಸ್ತಿ ಕೊಟ್ಟಿದ್ರಿ, ನಮಗೆ ಕೊಡಿ, ಪೋಸ್ಟ್ ಟಿಕೆಟ್ ಶಿಫ್ಟ್ ಮಾಡಿ. ಸೊ ಈ ದಿಶೆಯಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಆ ಸೀರಿಯಸ್ನೆಸ್ ಇಲ್ಲ. ನಾವು ಬರೀ ಹಣ ಕೊಟ್ಟರೆ ಆಗೋದಿಲ್ಲ. ಇವೆಲ್ಲ ವ್ಯವಸ್ಥೆಯಲ್ಲಿ ಮಾನಿಟರಿಂಗ್ ಸಿಸ್ಟಮ್ ಕೂಡ ಸರಿ ಆಗಬೇಕು. ನಾವು ನೋಡ್ತಾ ಇದ್ದೀವಿ, SSLC ಬಂದು ರಿಸಲ್ಟ್ ಬರುತ್ತಲ್ಲ, ಅದಕ್ಕೆ ಎಲ್ಲರೂ ತಲೆ ಹಾಕ್ತಾರೆ. ನಾನೇನಂತೀನಿ, ಶಿಕ್ಷಣದ ಇಲಾಖೆ ಅಂತಂದರೆ ಎಲ್ಲರೂ ತಲೆ ಹಾಕಿ ಇವತ್ತು ನೋಡಿ ಮರುಸಂಚನೆ, ಕಲಿಕಾಶ್ರೀ, ಪಠ್ಯಪುಸ್ತಕ ಮತ್ತು ಏನೇನೋ ಗೈಡ್, ಇವೆಲ್ಲ ಯಾವುದು ಓದಬೇಕು ಹುಡುಗ? ಆ ಹುಡುಗನ ತಲೆ ಮೇಲೆ ಎಲ್ಲ ನೀವು ಭಾರ ಹಾಕಿದರೆ ಅವ್ನು ಏನು ಕಲಿತಾನೋ ಬಿಡ್ತಾನೋ ಅಂತ ನಾನು ಅನ್ನೋದೇನು. ಡಿಪಾರ್ಟ್ಮೆಂಟ್ 1 ವರ್ಷದ ಕ್ಯಾಲೆಂಡರ್ ಇವತ್ತು ಪ್ರಾರಂಭ ಮಾಡ್ತಿದ್ರಿ ಅಂದರೆ 1ನೇ ಜೂನು ಅಥವಾ ಯಾವಾಗೇ ಪ್ರಾರಂಭ ಮಾಡಲಿ, ನೀವು 10ನೇ ಏಪ್ರಿಲ್ವರೆಗೆ ನೀವು ಕ್ಯಾಲೆಂಡರ್ ಪ್ರಕಟಣೆ ಮಾಡಿದರೆ ಒಂದು ಕೂಡ ಬದಲಾವಣೆ ಆಗಬಾರ್ದು. ಹೊಸದೇನೋ ಮಧ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡಬಾರ್ದು. ಈ ಸಿಸ್ಟಮ್ ಯಾಕೆ ನೀವು ತರಲ್ಲ? ಮಧ್ಯದಲ್ಲಿ ಏನೇನೋ ಮಾಡ್ತಾರೆ. ಒಟ್ಟಾರೆ ದೇರ್ ಇಸ್ ಅ ಕನ್ಫ್ಯೂಷನ್.
ಗಿರೀಶ್ ಕಡ್ಲೆವಾಡ್ ಅವರೇ, ತಾವು ಮುಖ್ಯ ಗುರುಗಳು, ಹೇಳಿ ಈ ರೀತಿಯ ಮೂಲ ಸೌಲಭ್ಯಗಳ ಬಗ್ಗೆ ಯಾವುದೆಲ್ಲ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಒಬ್ಬ ಅಧ್ಯಾಪಕನಾಗಿ? ಒಂದು ಶಾಲೆ ಅಂದ್ರೆ ಮಗು ಶಾಲೆಯನ್ನ ಪ್ರೀತಿಸುವಂತ ವಾತಾವರಣ ಬೇಕು. ಅವನು ಶಾಲೆಗೆ ಹೋದ್ರೆ ಖುಷಿ ಇರಬೇಕು. ಅಲ್ಲಿ ಶೌಚಾಲಯದ ಕೊರತೆ ಇರಬಾರ್ದು, ಕುಡಿಯುವ ನೀರಿನ ಸಮಸ್ಯೆ ಇರಬಾರ್ದು, ಒಳ್ಳೆಯ ಪ್ರಯೋಗಾಲಯ ಇರಬೇಕು, ಗ್ರಂಥಾಲಯ ಇರಬೇಕು, ಒಳ್ಳೆಯ ಗಾಳಿ ಬೆಳಕು ಬರುವಂಥ ಕೊಠಡಿಗಳಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಮಗುವನ್ನು ಪ್ರೀತಿಸುವಂಥ ಶಿಕ್ಷಕರು ಇರಬೇಕು. ಯಾವತ್ತೂ ಒಂದು ಪೀರಿಯಡ್ ಕೂಡ ಕೊರತೆ ಅನಿಸ್ಬಾರ್ದು. ಮಗು ಕ್ಲಾಸ್ ರೂಮಲ್ಲಿ ಹೋದಾಗ ಅಲ್ಲಿ ಶಿಕ್ಷಕರು ಇರಲಾರ್ದಂಥ ಆ ಸ್ಥಿತಿ ಆ ಮಗು ಫೇಸ್ ಮಾಡಬಾರ್ದು. ಈ ಒಂದು ಮೊದಲು ಮೂಲಭೂತ ಸೌಲಭ್ಯಗಳ ಕೊರತೆ ಆಗದ ಹಾಗೆ ಸರ್ಕಾರಗಳು ನೋಡ್ಕೋಬೇಕು. ಬಹುಶಃ ಅಂಕಿಅಂಶಗಳ ಪ್ರಕಾರ ಸಾಕಷ್ಟು ಖರ್ಚು ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಆಗ್ತಾ ಇದೆ. ಸೌಲಭ್ಯಗಳ ದೃಷ್ಟಿಯಿಂದ ಮಕ್ಕಳಿಗೆ ಏನೇನು ಬೇಕು ಎಲ್ಲವೂ ಆಗ್ತಾ ಇದೆ. ಆದರೂ ಕೂಡ ಯಾವ ಮಟ್ಟಕ್ಕೆ ಬೇಕು, ಒಂದು ಒಳ್ಳೆಯ ಖಾಸಗಿ ಶಾಲೆಯನ್ನು ನಾವು ನೋಡ್ತೀವಿ, ಆ ಸರ್ಕಾರಿ ಶಾಲೆಗೆ ಹೋದಾಗ ಕೂಡ ಅದೇ ವಾತಾವರಣ ಅನಿಸ್ಬೇಕು. ಸಹಜವಾಗಿ ಸರ್ಕಾರಿ ಶಾಲೆ ನೋಡಿದ ಕೂಡಲೇ ಅದು ಬೇರೆ, ಖಾಸಗಿ ಶಾಲೆಯಲ್ಲಿ ಏನೇನು ಸೌಲಭ್ಯಗಳಿದೆ ಆ ನನ್ನ ಮಗುವಿಗೆ ಖಾಸಗಿ ಸರ್ಕಾರಿ ಶಾಲೆಯಲ್ಲಿ ಸಿಗೋದಿಲ್ಲ. ಮತ್ತು ಶಿಕ್ಷಕರು ಕೂಡ ಅಷ್ಟೇ. ಈಗ ಪ್ರಮುಖವಾಗಿ ಒಂದೊಂದು ಪ್ರೌಢಶಾಲಾ ಹಂತಕ್ಕೆ ಬಂದಿರುತ್ತೆ. ಆ 3 ವರ್ಷದಲ್ಲಿ ವಿಜ್ಞಾನ, ಗಣಿತ ಪ್ರಮುಖವಾದಂಥ ವಿಷಯದ ಶಿಕ್ಷಕರೇ ಇಲ್ಲದೆ ಹೋದರೆ ಆ ಮಗುವಿಗೆ ಎಷ್ಟು ತೊಂದರೆ ಆಗುತ್ತೆ. ಬೌದ್ಧಿಕ ರೂಪಾಂತರ ಅವಸ್ಥೆಯನ್ನು ಬದಲಾವಣೆ ಮಾಡುವಂಥ ಒಂದು ಪ್ರೌಢ ಶಿಕ್ಷಣಕ್ಕೆ ಅವನು ಇಡೀ 3 ವರ್ಷದಲ್ಲಿ ವಿಜ್ಞಾನ ಗಣಿತವೇ ಕಲಿಸಲಿಲ್ಲ ಅಂದರೆ ಆ ಮಗುವಿನ ಫಲಿತಾಂಶ ನೀವು ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಹೌದು, ನಮ್ಮ ಈ ಭಾಗದಲ್ಲಿ ಕಡ್ಲೆವಾಡ್ ಅವರೇ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಜ್ಞಾನದ ಮತ್ತು ಗಣಿತ ವಿಷಯಕ್ಕೆ ಶಿಕ್ಷಕರ ಕೊರತೆ ತುಂಬ ಇದೆ ಅನ್ನೋದು. ಅವು ಎರಡೇ ವಿಷಯ ಅಂತಲ್ಲ ಸರ್. ಸರಾಸರಿ ಈಗ ಪ್ರೌಢಶಾಲೆ ತಗೊಂಡಾಗ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 4100 ಹುದ್ದೆಗಳು ಈಗ ಪ್ರಸ್ತುತ ಖಾಲಿ ಇದೆ ಅಂತ ಅಂಕಿಅಂಶ ಹೇಳುತ್ತೆ. ಈಗ ಅತಿಥಿ ಶಿಕ್ಷಕರು ನೇಮಕ ಮಾಡಿಕೊಂಡು ಪಾಠ ಪ್ರವಚನ ಮಾಡುವಂಥ ವ್ಯವಸ್ಥೆನೂ ನಡೀತಾ ಇದೆ. ಅದು ಒಂದು ಅನುಕೂಲಕರವಾಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಿಗೆ ಬಂದಾಗ ಈಗ ಆ ಹಂತಲ್ಲಿ ಅತಿಥಿ ಶಿಕ್ಷಕರು ಆ ಊರಲ್ಲಿ ಆ ಪಕ್ಕದಲ್ಲಿ ಇರುವಂಥ ಟೀಚರ್ಸು ಅಲ್ಲಿಗೆ ಬರೋಕ್ಕೆ ಒಪ್ಕೊಳ್ಳೋದಿಲ್ಲ. ಈವನ್ ಅತಿಥಿ ಶಿಕ್ಷಕರು ಕೂಡ ಕೊರತೆ ತುಂಬ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಕಾಡ್ತಾ ಇದೆ. ಪ್ರತಿಭೆ ಅವರೇ, ತಾವು ಹೇಳಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಈ ಪರೀಕ್ಷೆಯ ಒಂದು ಗಾಂಭೀರ್ಯತೆ ಕಡಿಮೆ ಆಗಿದೆ ಅಂತ ಅನಿಸ್ತದೆ. ಯಾಕಂದರೆ ಆಧುನಿಕ ತಂತ್ರಜ್ಞಾನದ ಬೆಳವಣಿಗೆ, ಮೊಬೈಲ್ಗಳ ಸಹವಾಸ, ಇದರಿಂದಾಗಿ ಏನಾದರೂ ಪರೀಕ್ಷೆಯಲ್ಲಿ ಆ ಒಂದು ಪರೀಕ್ಷೆಯನ್ನು ಗಂಭೀರವಾಗಿ ತಗೊಳ್ಳೋದು ಕಡಿಮೆ ಆಗಿದೆ ಅಂತ ಅನಿಸ್ತದೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾ ಇದೆ. ಅದು ನಾವು ಕೊರೋನಾ ಸಂದರ್ಭದಲ್ಲಿ ಪಾಠ ಬೋಧನೆಗೋಸ್ಕರ ಆ ಮೊಬೈಲ್ ಬಳಕೆಯನ್ನು ಶುರು ಮಾಡಿದ್ವಿ. ಆದರೆ ಆ ಮೊಬೈಲ್ ಬಳಕೆ ಇವತ್ತು ಆ ಮಗುವಿಗೆ ಮನೋರಂಜನಾ ವಸ್ತುವಾಗಿ ಬಳಕೆ ಆಗ್ತಾ ಇದೆ. ಆಮೇಲೆ ಆ ಮೊಬೈಲ್ನಲ್ಲಿ ಬರೀ ಮನೋರಂಜನೆ ವಿಷಯಗಳು ಅಷ್ಟೇ ಪ್ರಸ್ತುತ ಆಗಂಗಿಲ್ಲ, ಅದ್ರ ಜೊತೆಗೆ ಇನ್ನೂ ಮಗು ವಯಸ್ಸಿಗೆ ಮೀರಿದಂಥ ಕೆಲವೊಂದಷ್ಟು ಅಂಶಗಳು ಅದರಲ್ಲಿ ಕಾಣಿಸಿಗ್ತವೆ, ಕೈಗೆಟಕ್ತವೆ. ಅದನ್ನೆಲ್ಲ ನೋಡಿಕೊಂಡು ಆತ ತನ್ನ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನುವ ಒಂದು ಹದಿವಯಸ್ಸಿನ ಮಗು ಇರ್ತದೆ. ಅಂಥದ್ರಲ್ಲಿ ಸಂಗತಿಗೆ ಅದು ಬಲಿಯಾಗಿ ಪ್ರೀತಿ ಪ್ರೇಮ ಅಂತಕ್ಕಂಥ ವಿಷಯಗಳಿಗೆ ಬಲಿಯಾಗಿ ಮಗು ಈ ಪ್ರೌಢಾವಸ್ಥೆ ಹೈಸ್ಕೂಲ್ ಹಂತದಲ್ಲಿನೇ ಅಂಥ ಪ್ರಕರಣಗಳು ಜಾಸ್ತಿ ಆಗುವುದನ್ನು ನಾನು ಗಮನಿಸಿದ್ದೀನಿ. ಇದು ಕೂಡ ನಮ್ಮ ಗುಣಮಟ್ಟ ಕಡಿಮೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತ ನನಗನ್ನಿಸ್ತಾ ಇದೆ. ನಮೋಶಿಯವರೇ, ಒಂದು ಮಾತನ್ನು ನಮ್ಮ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಪರೀಕ್ಷೆಯನ್ನು ಬಹಳ ಕಟ್ಟುನಿಟ್ಟಾಗಿ ಮಾಡಿದ್ದೇವೆ, ಅದಕ್ಕೆ ವೆಬ್ಕಾಸ್ಟಿಂಗ್ ಮಾಡಿದ್ದೇವೆ, ಜೊತೆಗೆ ಗ್ರೇಸ್ ಮಾರ್ಕ್ ಇಲ್ಲದಿರುವುದು ಕೂಡ ಒಂದು ಸಮಸ್ಯೆ ಆಗಿದೆ. ಆದರೆ ಯಥಾರ್ಥವಾದಂಥ ನಿಜವಾದ ಒಂದು ರಿಸಲ್ಟ್ ಬಂದಿದೆ ಅಂತ ಅಂತಾರೆ ಕುಸಿತಕ್ಕೆ ನಾವು ಕಾರಣಗಳನ್ನು ಹುಡುಕ್ತಾ ಹೋದಾಗ. ಇದರ ಬಗ್ಗೆ ತಾವೇನು ಹೇಳ್ತೀರಿ? ಕಳೆದ ವರ್ಷದವರೆಗೆ ನಮ್ಮಲ್ಲಿ ಕಾಪಿ ಮಾಡೋದೇ ಒಂದು ಸಿಸ್ಟಮ್ ಆಗಿತ್ತು. ಯಾರೂ ಕಾಪಿ ಮಾಡೋದು ತಪ್ಪು ಅಂತೂ ನಾವು ಹೇಳಕ್ಕೆ ಹೋಗಲಿಲ್ಲ, ಯಾರೂ ವಿದ್ಯಾರ್ಥಿಗಳೂ ಅದು ಅನಿಸ್ಲಿಲ್ಲ, ಅದನ್ನು ನಡೀತಾ ಇತ್ತು. ಆದರೆ ಈಗ ವೆಬ್ಕಾಸ್ಟಿಂಗ್ ಮಾಡಿ ಅದನ್ನು ಏನು ಕಳೆದ ವರ್ಷದಿಂದ ಬಂದ್ ಮಾಡಿದಾರಲ್ಲ, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗನ್ಸುತ್ತೆ ಇದು 10-20 ವರ್ಷ ಮೊದಲೇ ಮಾಡಬೇಕಾಗಿತ್ತು. ಈಗ ವೆಬ್ಕಾಸ್ಟಿಂಗ್ ಮಾಡೋದ್ರಿಂದ ಈಗಿನ ರಿಸಲ್ಟ್ ನಿಜವಾದ ರಿಸಲ್ಟ್ ಅಂತ ನಾವು ಹೇಳ್ಬೋದು. ಆದರೆ ಇಲ್ಲಿ ಇನ್ನೊಂದು, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಇನ್ನೂ ಕುಸಿತಲ್ಲ ಅಂತ ಜನರಲ್ಲಿ ಒಂದು ಕಲ್ಪನೆ ಇದೆ. ಆದರೆ ನಿಜವಾಗಿ ಹೇಳಬೇಕಂದ್ರೆ ಕಳೆದ ವರ್ಷ ಗ್ರೇಸ್ ಮಾರ್ಕ್ಸು ಸಾಕಷ್ಟು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂತ ಇಲಾಖೆನೂ ಇನ್ನೂ ಪ್ರಕಟಣೆ ಮಾಡ್ತಾ ಇಲ್ಲ, ನಾವು ಕೇಳೋದು ಸರಿಯಲ್ಲ. ಆದರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಈ ವರ್ಷ ಯಾವುದೂ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ. ಆ ಕಂಪ್ಯಾರಿಟಿವ್ಲಿ ಏನೋ ಒಂದು ಅಂದಾಜು ಪ್ರಕಾರ 16% ಗುಲ್ಬರ್ಗ ಜಿಲ್ಲೆಯಲ್ಲೇ ರಿಸಲ್ಟ್ ಹೋದ ಸರ್ತಿಗಿಂತಲೂ ಇಂಪ್ರೂವ್ಮೆಂಟ್ ಇದೆ. ಯಾದಗಿರಿ ಮತ್ತು ಹೊಸಪೇಟಲ್ಲಿ 23% ಇಂಪ್ರೂವ್ಮೆಂಟ್ ಇದೆ. ಬಳ್ಳಾರಿಯಲ್ಲಿ ಹೆಚ್ಚು ಕಡಿಮೆ 18-20% ರಿಸಲ್ಟ್ ಕಳೆದ ಬಾರಿಗಿಂತಲೂ ಚೆನ್ನಾಗಾಗಿದೆ ಅಂತ ಇದು ಇಲಾಖೆಯವರು ಅಲ್ಲಿ ಇಲ್ಲಿ ಮಾತಾಡ್ತಾರೆ. ಎಕ್ಸಾಕ್ಟಾಗಿ ಪ್ರಿಸೈಸಾಗಿ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಇವೆಲ್ಲ ಸೀಕ್ರೆಟ್ ಇರುವಂಥದ್ದು. ಇವತ್ತು ತಾವೇನು ಹೇಳಿದ್ರಲ್ಲ, ವೆಬ್ಕಾಸ್ಟಿಂಗ್ ಇದೆಲ್ಲ ಮಾಡೋದ್ರಿಂದ ಇವತ್ತು
ಮಗುವಿನ SSLC ರಿಸಲ್ಟ್ಸ್ PUC ನೋಡಿ ಯಾರು ಸೀಟು ಕೊಡೋಲ್ಲ, ಯಾರು ಏನೂ ಕೊಡೋದಿಲ್ಲ, ಜಾಬು ಕೊಡೋದಿಲ್ಲ. ಆದರೆ ಇದು ಬಿಟ್ಟರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಭಾಳಾಗಿದ್ದಾವೆ. ಹೀಗಾಗಿ ಇವು ಕಲಿಯೋದ್ರ ಜೊತೆಗೆ ಇವು ರಿಸಲ್ಟ್ ಜೊತೆಗೆ ಇವು ಉಳಿದಿದ್ದಂಥದ್ದು ಭಾಳ ಮುಖ್ಯವಾಗಿದೆ. ಸೊ ಅದು ಯಾವಾಗ ಬರುತ್ತೆ, ಆ ಮಗುವಿನ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್, ಅವನಲ್ಲಿ ಇರುವಂಥ ಒಂದು ಸಾಮರ್ಥ್ಯ ಹೆಚ್ಚಾದಾಗನೇ ಇದು ಬರುತ್ತೆ. ಇದು ನಾವು ಪಾಲಕರು ತಿಳ್ಕೊಂಡು ನಾವು ಬರೀ ರಿಸಲ್ಟಿಂದ ಬೆನ್ನು ಹತ್ತಬಾರ್ದು. ಆ ಗುಣಮಟ್ಟ ಸರಿ ಆಗಬೇಕಾದ್ರೆ ಏನು ಮಾಡಬೇಕು, ಅದರಿಂದ ನಾವು ಮಕ್ಕಳಿಗೆ ಆ ಥರದ ಶಿಕ್ಷಣ ನೀಡಿದರೆ ಸರಿ ಆಗುತ್ತೆ. ಮತ್ತು ನನಗಂತಂದರೆ ಸರ್ಕಾರ ಎಲ್ಲೋ ಒಂದು ಕಡೆ ಈ ಮಾನಿಟರಿಂಗ್ ಸಿಸ್ಟಮ್ ಕೊರತೆ ಇದೆ ಅಂತ ನನ್ನ ಕಂಡು. ಡಯಟ್ ಆಗಲಿ ಇತ್ಯಾದಿ ಆಗಲಿ ಮಾಡ್ತಾರೆ ಪಾಪ, ನಾವು ಅವರಿಗೂ ದೋಷ ಅಂತ ಹೇಳೋದಿಲ್ಲ. ಆದರೆ ಯಾವ ಹಂತದಲ್ಲಿ SSLC ಬಂದಾಗ ನೀವೆಲ್ಲನೂ ತಲೆಗೆ ಹೇರುವಂಥದ್ದು ಮಾಡಬೇಡಿ. ನೀವು ಒಂದನೇ ತರಗತಿಯಿಂದ ಇದು ಸೀರಿಯಸ್ನೆಸ್ ಬುನಾದಿ ಹಂತದಲ್ಲಿ ಬರಲಿ. ಮಕ್ಕಳ ಸಾಮರ್ಥ್ಯ ಎಷ್ಟು ಸಣ್ಣವರಿದ್ದಾಗ ಅವನು ಕಲಿಯುವಂಥ ಶಕ್ತಿ ಅವನಲ್ಲಿ ಇರುತ್ತಲ್ಲ, ದೊಡ್ಡವನಾದ್ಮೇಲೆ ಅದು ಕಡಿಮೆ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಏನು ಒತ್ತು ಕೊಡೋದು ಪ್ರಾಥಮಿಕ ಹಂತದಲ್ಲಿ ಕೊಟ್ಟರೆ ನನಗನ್ಸುತ್ತೆ ನೀವಿಷ್ಟು ತಲೆ ಕಟ್ಸ್ಕೊಳ್ಳೋದು ಅಗತ್ಯನೇ ಇಲ್ಲ. ಮೇಲೆ ಬಂದಾಗ ಅವನು ತನ್ನಕ್ಕೆ ತಾನೇ ಕಲಿಯುವಂಥ ಒಂದು ಸಾಮರ್ಥ್ಯ ಅವರಲ್ಲಿ ಬೆಳೆಸ್ಕೊತಾನೆ. ಅದನ್ನು ನೀವು ಪ್ರಾರಂಭದಲ್ಲಿ ಆ ಸೀರಿಯಸ್ನೆಸ್ ಇರಲ್ಲ, ಆಮೇಲೆ ನೀವು ಅದನ್ನು ಹೇರ್ಲಿಕ್ಕೆ ಹೋಗ್ತೀರಿ. ಎಲ್ಲೋ ಒಂದು ಕಡೆ ನಮ್ಮ ಪದ್ಧತಿಯಲ್ಲಿ ಸ್ವಲ್ಪ ಸುಧಾರಣೆ ಆಗಬೇಕು ಅಂತ ನನ್ನ ಅನಿಸಿಕೆ. ಗಿರೀಶ್ ಕಡ್ಲೆವಾಡ ಅವರೇ, ನಾವು ಈ ವಿದ್ಯಾರ್ಥಿಗಳನ್ನು ಮುಖ್ಯ ವಾಹಿನಿಗೆ ತರಬೇಕಾದ್ರೆ ನಾವು ಎಲ್ಲಿ ಎಡವಿದ್ದೇವೆ? ನೀವು ಏನು ಅದನ್ನು ಆತ್ಮವಿಮರ್ಶೆ ಹೇಗೆ ಮಾಡ್ಕೊಡ್ತೀವಿ? ಒಂದು ಫಲಿತಾಂಶವೇ ಶೈಕ್ಷಣಿಕ ಸುಧಾರಣೆಗೆ ಅದಕ್ಕೆ ಹೋಲಿಕೆ ಮಾಡಿ ಮಾನದಂಡ ನೋಡ್ಕೋಬಾರ್ದು. ಒಂದು ತಾವು 0 ಫಲಿತಾಂಶ ಬಂದಂಥ ಶಾಲೆಗಳಂತ ಹೇಳಿದ್ರಿ, ಅಲ್ಲಿ ಎಷ್ಟು ಮಕ್ಕಳು ರಿಜಿಸ್ಟ್ರೇಷನ್ ಆಗಿದೆ ಅದು ಕೂಡ ನೋಡಬೇಕಾಗತ್ತೆ. ಕೆಲವೊಂದು ಶಾಲೆಗಳಲ್ಲಿ 3-4 ಜನ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಆ 3 ವಿದ್ಯಾರ್ಥಿಗಳು ಇಡೀ ವರ್ಷ ಶಾಲೆಗೆ ಬಂದಿರೋದಿಲ್ಲ. ಹೀಗಾಗಿ ಅಲ್ಲಿ ಸಹಜವಾಗಿ ಫಲಿತಾಂಶ ಶೂನ್ಯನೂ ಆಗುತ್ತೆ, ಕಡಿಮೆನೂ ಆಗುತ್ತೆ. ಮತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದರೆ, ಒಂದೊಂದು ಶಾಲೆಗಳಲ್ಲಿ 400-500 ಜನ ಮಕ್ಕಳು ಶಾಲೆಗಳಲ್ಲಿ ದಾಖಲಾತಿ ಆಗಿರುತ್ತೆ. ಆ 300-400 ವಿದ್ಯಾರ್ಥಿಗಳು ದಾಖಲಾತಿಯಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಪೇರೆಂಟ್ಸ್ ಇಲ್ಲಿ ಇರೋದೇ ಇಲ್ಲ. ಅವರು ತಮ್ಮ ಉದ್ಯೋಗಕ್ಕಾಗಿ ವಲಸೆ ಹೋಗಿರ್ತಾರೆ. ದೊಡ್ಡ ದೊಡ್ಡ ನಗರಗಳಿಗೆ ಮುಂಬೈ, ಗೋವಾ, ಬೆಂಗಳೂರು ಈ ಥರ ಹೋಗಿದ್ದಾರೆ ನಮ್ಮ ಪ್ರದೇಶದ ಜನ, ಬಹಳಷ್ಟು ಜನ. ಆ ಪಾಲಕರು ತಮ್ಮ ಪೂರ್ವಜರ ತಮ್ಮ ಅಜ್ಜಿ ತಾತನ ಹತ್ರ ಬಂದು ಇಲ್ಲಿ ಬಿಟ್ಟು ಇಲ್ಲೇ ಉಳಿಲಿ ಅನ್ನುವಂಥ ನಂಬಿಕೆಯಿಂದ ಅಡ್ಮಿಷನ್ ಮಾಡಿರ್ತಾರೆ. ಆ ಮಗು ಮತ್ತೆ ಅವ್ರ ತಂದೆ ತಾಯಿ ಹತ್ರ ಹೋಗ್ಬಿಡತ್ತೆ. ಈವನ್ ಪ್ರೌಢಶಾಲಾ ಹಂತದಲ್ಲಿ ಕೂಡ ಪೇರೆಂಟ್ಸ್ ಏನು ಮಾಡಿಬಿಡ್ತಾರೆ, ಅವನ ಬಳಕೆಗೆ ಮಾಡ್ಕೋತಾರೆ. ಬಾಲಕಾರ್ಮಿಕರನ್ನಾಗಿ ಕೂಡ ಮಾಡಿಕೊಂಡು ಅವ್ರಿಗೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದೆ. ಮತ್ತು ನಮ್ಮ ಪ್ರದೇಶದಲ್ಲಿ ಕೂಡ ನೋಡಿ, ಈಗ ಉದಾಹರಣೆಗೆ ಕಲಬುರಗಿ ಇಂಥ ಭಾಗದಲ್ಲಿ ಹತ್ತಿ ಸೀಸನ್ ಬರುತ್ತೆ, ಹತ್ತಿ ಬಿಡಿಸುವ ಅಂತ ಸಂದರ್ಭ ಬಂದ್ಬಿಡುತ್ತೆ. ನಾವೆಲ್ಲ ಟೀಚರ್ ಆಗಿ ಗ್ರಾಮೀಣ ಪ್ರದೇಶದವರ ಗಮನ ಹರಿಸು ಅಂದರೆ ಆ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಕೂಡ ಹೊಲಗಳಿಗೆ ಹೋಗಿಬಿಡ್ತಾರೆ. ಅಂದರೆ ಬಾಲಕಾರ್ಮಿಕರಾಗಿ ದುಡಿಯುತ್ತಿರೋದು ಕೂಡ ಒಂದು ಸಮಸ್ಯೆ ಅಂತ. ಖಂಡಿತ ಸರ್. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಏನಂದರೆ ಲೇಬರ್ ಪ್ರಾಬ್ಲಮ್ ಇದೆ. ಮತ್ತು ಅವನಿಗೆ ಆರ್ಥಿಕವಾಗಿ ಅನುಕೂಲ ಆಗತ್ತೆ, ತನ್ನ ಮಕ್ಕಳನ್ನ ತನ್ನ ಹೊಲದಲ್ಲೇ ಕೆಲಸಕ್ಕೆ ಇಟ್ಕೊಂಡ್ಬಿಡ್ತಾನೆ. ಹತ್ತಿ ಬಿಡಿಸೋ ಸೀಸನ್ ಬಂದಾಗ ಅವ್ರುಗಳನ್ನು ಬಳಸ್ಕೋತಾನೆ. ಈವನ್ ಅವನಿಗೆ ಸ್ವಲ್ಪ ಸಹಾಯ ಆಗುತ್ತೆ, ಆರ್ಥಿಕ ಸಹಾಯ ಆಗುತ್ತೆ ಅಂತೇಳಿ ಆ ಮಗುವನ್ನು ಬೇರೆಯವರ ಹೊಲ ಕೆಲಸಕ್ಕೆ ಕೂಡ ಕಳಿಸ್ಬಿಡ್ತಾನೆ. ಇವೆಲ್ಲ ಕಾರಣಗಳು ಫಲಿತಾಂಶಕ್ಕೆ ಕಾರಣ ಆಗಿಬಿಡುತ್ತೆ. ಪ್ರತಿಭೆ ತಾವು ಹೇಳಿ, ಈಗ ಗಿರೀಶ್ ಅವರು ಹೇಳಿದರು ಹಾಜರಾತಿಯ ಕೊರತೆ ಬಹಳ ಪ್ರಮುಖವಾದ ಒಂದು ಸಮಸ್ಯೆ ಕೂಡ ಆಗ್ತದೆ ಈ ಫಲಿತಾಂಶದ ಬಗ್ಗೆ ನೋಡುವಾಗ ಅಥವಾ ಗುಣಮಟ್ಟದ ಬಗ್ಗೆ ನೋಡುವಾಗ. ಅದನ್ನ ಪಾಲಕರೇ ಒಂದೊಂದ್ಸಲ ಸಣ್ಣ ಪುಟ್ಟ ಕಾರ್ಯಕ್ರಮ ಇರ್ತಾವ ಅಂದ್ಕೊಂಡು ಮನೆಯೊಳಗೆ ಕೂಡಿಸ್ಕೊತಾರೆ ಮಕ್ಕಳಿಗೆ. ಇವತ್ತು ನಮ್ಮ ಮನೆ ಕಾರ್ಯಕ್ರಮ ಇದ್ರಿ, ನಾವು ಶಾಲೆಗೆ ಕಳ್ಸಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಹೊಲ್ದಾಗ ಕೆಲಸ ಅವರಿ ಅಲ್ಲಿ ಇಟ್ಕೊಂಡು ಬಿಡ್ತಾರೆ. ಹೀಗಾಗಿ ಆ ಮಗು ಆಸಕ್ತಿ ಇದ್ದರೂ ಕೂಡ ಪಾಲಕರ ಒತ್ತಾಯಕ್ಕೆ ಕೆಲವೊಂದು ಸಲ ಮಕ್ಕಳು ಬರೋದಿಲ್ಲ. ಆಮೇಲೆ ಈ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳು ಕೆಲವೊಂದು ಸಲ ಅಡ್ಡದಾರಿ ಹಿಡಿಯುವ ಸಂದರ್ಭದೊಳಗೆ ಏನು ಮಾಡಿಬಿಡ್ತಾರೆ ಅಂದರೆ, ಮಗು ತನ್ನ ವೈಯಕ್ತಿಕ ಹವ್ಯಾಸಕ್ಕೋಸ್ಕರ ಪಾಲಕರ ಹೆಸರು ಹೇಳಿ ಶಾಲೆ ತಪ್ಪಿಸ್ತದೆ. ಇಲ್ಲ, ನನಗೆ ನಮ್ಮ ಅಪ್ಪನೇ ಹೇಳ್ಯಾರಿ ಶಾಲೆ ಬಿಡು ಅಂತ ನಾ ಈಗ ಬಿಟ್ಟೀನಿ ಅಂತ ಶಿಕ್ಷಕರ ಮುಂದೆ ಹೇಳ್ಕೊತದೆ. ಹೀಗಾಗಿ ಆ ಮಗು ನಿರಂತರತೆ, ಹಾಜರಾತಿ ನಿರಂತರತೆ ಕೊರತೆಯಿಂದಾಗಿ ಗುಣಮಟ್ಟದ ಶಿಕ್ಷಣ ಪಡೆಯುವಲ್ಲಿ ಆ ಮಗು ವಿಫಲ ಆಗ್ತದೆ. ವಿಫಲ ಆದಾಗ ಮತ್ತು ಫಲಿತಾಂಶದ ನಿರೀಕ್ಷೆ ಮಾಡಲಿಕ್ಕೂ ನಮ್ಮಿಂದ ಆಗೋದಿಲ್ಲ ಅಂತಕ್ಕಂಥದ್ದು. ಹಾಜರಾತಿ ಕೊರತೆ ಬಹಳ ದೊಡ್ಡ ಯಾಕಂದ್ರೆ ಇವತ್ತು ಬಂದ ಮಗು ನಾಳೆ ಬರಂಗಿಲ್ಲ, ಮತ್ತೊಂದೇ ಬಂದಿರ್ತದೆ ಮಗು, ಮತ್ತೆ 2 ದಿನ ಶಾಲೆ ತಪ್ಪಿಸ್ತದೆ. ಹೀಗಾಗಿ ಆ ಮಕ್ಕಳು ನಿರಂತರವಾಗಿ ಶಾಲೆಗೆ ಬರದೇ ಇರೋದ್ರಿಂದ ಅವ್ರು ಹಿಂದುಳಿತಾರೆ ಅನ್ಲಿಕ್ಕೆ. ನಮಶಿವರು, ತಾವು ವಿಧಾನ ಪರಿಷತ್ತಿನಲ್ಲಿ ಅನೇಕ ಬಾರಿ
ಶಿಕ್ಷಕರ ಸಮಸ್ಯೆ ಆಗಿರ್ಬೋದು, ಮೂಲಭೂತ ಸೌಲಭ್ಯಗಳ ಬಗ್ಗೆ ಗಮನ ಸೆಳೆದದ್ದು ಇದೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂಲ ಸೌಕರ್ಯಗಳ ಕೊರತೆಯ ಬಗ್ಗೆ ಯಾವ ರೀತಿಯ ಅಹವಾಲನ್ನು ತಾವು ಮಂಡಿಸಲಿಕ್ಕೆ ಪ್ರಯತ್ನ ಪಡ್ತೀರಿ? ಮತ್ತು ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶ ಬರಬೇಕು, ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಬೇಕು ಅನ್ನುವ ನೆಲೆಯಲ್ಲಿ ಯಾವ ರೀತಿಯ ಸಲಹೆಗಳನ್ನು ಸೂಚಿಸ್ತೀರಿ? ಇತ್ತೀಚಿನ ದಿನಗಳಲ್ಲಿ KKRDBದಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸಾಕಷ್ಟು ಹಣ ಖರ್ಚು ಮಾಡ್ತಿದ್ದಾರೆ. ತಾವು ಇದೇ ಹೇಳಿದ್ರೆ ಅಕ್ಷರ ಆವಿಷ್ಕಾರವಾಗಿರಲಿ ಅಥವಾ ಇನ್ನೊಂದು ಈಗ ಮೊನ್ನೆ ತಾನೇ 50 ಹೊಸ ಶಾಲೆಗಳು ಪ್ರತಿ ಇದಕ್ಕೆ ಅಂದರೆ KPS ಶಾಲೆಗಳು ಪ್ರತಿ ಅಂದರೆ ತಾಲೂಕಾಗ ಒಂದೊಂದು ಅಂತ ಎಲ್ಲ ಕಡೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಸುಮಾರು 200 ಕೋಟಿ ರೂಪಾಯಿ ಇದಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಶಾಸಕರ ಒಂದು ಅಂದರೆ ಶಾಸಕರ ನಿಧಿಯಿಂದನೇ 25 ಲಕ್ಷ ರೂಪಾಯಿ ಮೊನ್ನೆ ತಾನೇ ತೀರ್ಮಾನ ಕೈಗೊಂಡಿದ್ದಾರಂತೆ. 25 ಲಕ್ಷ ರೂಪಾಯಿ ಬರೀ ರಿಸಲ್ಟ್ಸ್ ಇಂಪ್ರೂವ್ಮೆಂಟ್ಸ್ ಎಲ್ಲ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಪ್ರಾಥಮಿಕ ಶಾಲೆ ಆಗಿರಲಿ, ಪ್ರೌಢ ಶಾಲೆ ಆಗಿರಲಿ, ಒಂದು ಸ್ವಲ್ಪ ಮಟ್ಟಿಗೆ ಸರ್ಕಾರ ಇದನ್ನೆಲ್ಲ ವ್ಯವಸ್ಥೆಗೂ ಕೂಡ ಮುಂದಾಗಬೇಕು. ಅವರಿಲ್ಲ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಮಾಡಬೇಕು. ಅನೇಕ ಅನುದಾನಿತ ಶಾಲೆಗಳಿಗೆ ಈಗ ಹೇಳ್ತೀನಲ್ಲ, 1-2 ಟೀಚರ್ಸ್ ಇದ್ದಾರೆ, ಅಲ್ಲಿ ಉಳಿದ ಟೀಚರ್ಸೇ ಇಲ್ಲ. ಈ ರಿಸಲ್ಟ್ಸಿಗೆ ಅವರು ಕಾರಣೀಭೂತರಲ್ಲ. ಏಡೆಡ್ ಇನ್ಸ್ಟಿಟ್ಯೂಷನ್ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ಪ್ರೈವೇಟಲ್ಲಿ ಉಳಿದಿದ್ದು ಇರಲಿ, ಏಡೆಡ್ ಸರ್ಕಾರ ಇವತ್ತು ಹಣ ಕೊಡೋ ಅಂದರೆ ಅವ್ರು ಸ್ಯಾಲ್ರಿ ಕೊಡ್ತಾರೆ, ಒಬ್ಬರೇ ಶಾಲೆ ಅಂದರೆ ಗೌರ್ಮೆಂಟ್ ಸಂಬಳ ಕೊಡುವಂಥ ವ್ಯವಸ್ಥೆಯಲ್ಲಿದ್ದಾರೆ. ಆ ಉಳಿದವ್ರು ಇಲ್ಲಿಂದ ತರಬೇಕು. ಉಳಿದು ಕೆಲವು ಅನೇಕ ಮ್ಯಾನೇಜ್ಮೆಂಟ್ ನಾವು ನೋಡ್ತೀವಿ, ಮೋರ್ ದ್ಯಾನ್ 50% ಮ್ಯಾನೇಜ್ಮೆಂಟ್ ಅವ್ರು ಸುಮ್ಮನೆ ಕೈ ಬಿಟ್ಟಿದ್ದಾರೆ, ಶಿಕ್ಷಕರ ಮೇಲೆ ಬಿಟ್ಕೊಟ್ಟಿದ್ದಾರೆ. ನೀವೇನಾರು ಮಾಡಿರಿ ಅಂತ ಹೇಳ್ತಾರೆ. ಇವ್ರು ಎಲ್ಲಿಂದ ನಾವೆಲ್ಲಿಂದ ತೊಗೊಂಬರೋಣ ಅಂತಾರೆ. ಕನಿಷ್ಠ ಗೆಸ್ಟ್ ಟೀಚರ್ಸರೇ ನೀವು ಒಂದು ಸ್ವಲ್ಪ KKRDB ಫಂಡ್ದಿಂದ ಯಾಕೆ ಕೊಡಬಾರ್ದು? ಶಾಸಕರು ಇದ್ರ ಬಗ್ಗೆ ಯಾಕೆ ಆಸಕ್ತಿ ವಹಿಸ್ಬಾರ್ದು? ನಾನು ಹೇಳೋದೇನೆಂದರೆ, ಶಿಕ್ಷಣ ಅಂದರೆ ಅದು ಸರ್ಕಾರ ಇರಲಿ, ಏಡೆಡ್ ಇರಲಿ, ಅನ್ಏಡೆಡ್ ಇರಲಿ, ಎಲ್ಲನೂ ಸ್ವಲ್ಪ ಸರ್ಕಾರಿ ದೃಷ್ಟಿಯಿಂದ ನೀವು ಬರೀ ಸರ್ಕಾರಿ ಶಾಲೆಗೆ ಒತ್ತು ಕೊಡ್ತೀರಿ ಅಂತ ಕೊಡಬೇಕು ಅಂತದೊಂದು ಅಷ್ಟೂ ಅಲ್ಲ, ಉಳಿದಿದ್ದಲ್ಲಿ ಕೂಡ ವ್ಯವಸ್ಥೆ ಸರಿ ಇದೆಯಲ್ಲ ಅಂತ ಒಂದು ಸ್ವಲ್ಪ ನೋಡಿ ಅದಕ್ಕೂ ಕೂಡ ಸಹಕಾರ ಮಾಡುವಂಥದ್ದು. ಈ ಕಲಿಕಾಶ್ರೀ ಉಳಿದಂಥ ಏನು ಸಾಮಗ್ರಿಗಳನ್ನೇನು ಕೊಡ್ತಿರಲ್ಲ, ಬರೀ ಸರ್ಕಾರಿ ಶಾಲೆಗೆ ಕೊಡ್ತಾರೆ, ಪ್ರೈವೇಟಲ್ಲಿ ಯಾಕೆ ಕೊಡಬಾರ್ದು? ಅಥವಾ ಅಟ್ಲೀಸ್ಟ್ ಏಡೆಡಲ್ಲಿ ಯಾಕೆ ಕೊಡಬಾರ್ದು? ಇದು ಕೂಡ ಸರ್ಕಾರ ಗಮನ ಹರಿಸಬೇಕು. KKRDBದಿಂದ ಈ ದೃಷ್ಟಿಯಲ್ಲಿ ಸ್ವಲ್ಪ ಈ ವಿಚಾರದಲ್ಲಿ ಸ್ವಲ್ಪ ದೃಷ್ಟಿ ಹಾಕಬೇಕು ಅಂತ ನನ್ನ ಅನಿಸಿಕೆ. ಭಾಳ ಸೂಕ್ತವಾದಂಥ ಮಾತು. ನಿಮ್ಗೆ ಏನು ಅನ್ನಿಸ್ತದೆ? ಮುಖ್ಯ ಗುರುಗಳಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ, ಈ ರೀತಿಯಾಗಿ ಜೂನ್ 1ರಿಂದಲೇ ಒಂದು ಮಕ್ಕಳ ಫಲಿತಾಂಶದ ಬಗ್ಗೆ, ಅವರ ಕಲಿಕಾ ಗುಣಮಟ್ಟದ ಬಗ್ಗೆ, ಅವರ ಹಾಜರಾತಿಯ ಬಗ್ಗೆ, ಅವರ ಮೌಲ್ಯಾಂಕನವನ್ನು ವೃದ್ಧಿಸುವ ಬಗ್ಗೆ ಒಂದು ಪ್ರಯತ್ನ ಮಾಡಿದರೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲೋ? ಸರಾಸರಿ ಫಲಿತಾಂಶದ ಮಟ್ಟವನ್ನು ಮೇಲೇರಿಸಲಿಕ್ಕೆ ಸಾಧ್ಯ ಇಲ್ಲೋ? ಒಂದು ಶಾಲೆ ಅಂದರೆ ಆ ಅನುಪಾತ ಸರ್ ಹೇಳಿದ್ರಲ್ಲ, ಆ ಅನುಪಾತ ತಪ್ಪಿದ್ರೆ ಎಲ್ಲ ತಪ್ಪು ಹೋಗಿಬಿಡುತ್ತೆ. 400-500 ಜನ ಮಕ್ಕಳು ಇರ್ತಾರೆ, 4-5 ಜನ ಟೀಚರ್ಸ್ ಇರ್ತಾರೆ. ಏನು ಮಾಡೋಕ್ಕಾಗತ್ತೆ ಸರ್? ಒಂದು ರೂಮ್ ಕೂಡ ಚೆನ್ನಾಗಿರುವಂಥ ಕೊಠಡಿ ಕೂಡ ಇರೋದಿಲ್ಲ. ಆ ರೂಮಲ್ಲಿ ಎಲ್ಲ ಮಕ್ಕಳು ಬಂದರೆ ಪಾಠ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಮತ್ತು ಒಳ್ಳೆ ಸೈನ್ಸು, ಮ್ಯಾಥ್ಸು ಪ್ರಮುಖವಾದಂಥ ವಿಷಯಗಳ ಟೀಚರ್ ಇರೋದಿಲ್ಲ. ಇಂಥದ್ರಲ್ಲೇ ಕಾಲಹರಣ ಹಾಕೋಂತ ಹೋಗಿಬಿಡತ್ತೆ ಸರ್. ಹೀಗಾಗಿ ನಾವೇನು ನಿರೀಕ್ಷಾ ಫಲಿತಾಂಶ ಮಾಡ್ತೀವಿ ಅದು ಕಷ್ಟ ಸಾಧ್ಯ ಆಗುತ್ತೆ. ಹೇಳಿ, ಈಗ ನೀವು ಜನವಾಡದಲ್ಲಿ ಒಂದು ಪ್ರೌಢಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ. ಈಗ ಈ ವಿದ್ಯಾರ್ಥಿಗಳನ್ನು ಈ ಬುನಾದಿ ಹಂತದಿಂದಲೇ ಒಂದು ತೊಡಗಿಸಿಕೊಳ್ಳುವಾಗ ಮಾಡೋದು, ಅವರು ಬಾಲಕಾರ್ಮಿಕರಾಗಿ ಹೋಗೋದಾಗಿ, ವಲಸೆ ಹೋಗೋದಾಗಿ ತಡಿಲಿಕ್ಕೆ ಏನಾದರೂ ನೀವು ವ್ಯವಸ್ಥೆ ಮಾಡ್ಕೊಳ್ತೀರಾ ನಿಮ್ಮ ಶಾಲೆಗಳಲ್ಲಿ ಅಂತ? ಒಂದು ಮಗು ಶಾಲೆಗೆ ಬರಲಿಲ್ಲ ಅಂದರೆ ಆ ಮಗು ಯಾಕೆ ಬಂದಿಲ್ಲ ಏನು ಅಂತ ಅದರ ಕೇಸ್ ಸ್ಟಡಿ ಮಾಡ್ತಿದ್ದೀವಿ. ಅವರಿಗೆ ಮನೆ ಭೇಟಿ ಮಾಡ್ತೀವಿ, ಪಾಲಕರ ಮನವೊಲಿಸ್ತೀವಿ. ಹೀಗೆಲ್ಲ ಮಾಡೋದು ತಪ್ಪ, ನೀವು ಶಾಲೆಗೆ ಮಗುವನ್ನು ಕಳಿಸ್ರಿ, ಶಿಕ್ಷಣದ ಮಹತ್ವ ಅವ್ರಿಗೆ ತಿಳುವಳಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕೆಲವೊಂದಷ್ಟು ಮಕ್ಕಳು ಬಂದು ಜಾಯ್ನ್ ಆಗ್ತಾರೆ, SSLC ಹಂತದವರೆಗೂ ಕಂಟಿನ್ಯೂ ಆಗ್ತಾರೆ. ಕೆಲವೊಂದು ಮಕ್ಕಳು, ಹೆಣ್ಮಕ್ಳ ಬಗ್ಗೆ ಹೇಳಬೇಕು ಅಂದಾಗ ಹೆಣ್ಮಕ್ಳಿಗೆ ಏನೋ ಮಾನಸಿಕ ಬದಲಾವಣೆಗಳು, ದೈಹಿಕ ಬದಲಾವಣೆಗಳು ಜೊತೆಗೆ ಮಾನಸಿಕ ಬದಲಾವಣೆಗಳು ಆಗ್ತಾ ಇರ್ತವೆ. ನಾನು ಕಂಡಂಥ 2-3 ವರ್ಷದ ಈ ಘಟನೆಯೊಳಗೆ ಆ ಮಗುವಿಗೆ, ಆ ಹೆಣ್ಮಗುವಿಗೆ ಏನೋ ಅವ್ರು ಭಾನಮತಿ ಮಾಡ್ಸ್ಯಾರ, ಹಂಗೆ ಮಾಡ್ಸ್ಯಾರ, ಹಿಂಗೆ ಅಂದ್ಕೊಂಡು ಆ ಮಗುವಿಗೆ ಶಾಲೆನೇ ಬಿಡಿಸ್ಬಿಡ್ತಾರೆ ಪಾಲಕರು. ಹಂಗೆಲ್ಲ ಆಗಲ್ಲಮ್ಮ, ನೀವು ಹೋಗಿ ಕೌನ್ಸ್ಲಿಂಗ್ ಮಾಡ್ಕೊಳ್ರಿ, ನಿಮ್ಗೆ ಉಚಿತವಾಗಿ ಎಲ್ಲ ಸೌಲಭ್ಯಗಳು ಅದಾವೆ ಅಂತ ಎಷ್ಟು ತಿಳುವಳಿಕೆ ಹೇಳಿದ್ರು ಕೂಡ ಅವರಿಗೆ ಮನವೊಲಿಸ್ಲಿಕ್ಕೆ ಆಗಲಿಲ್ಲ. ಅದು ಜಾಗೃತಿಯನ್ನು ಮೂಡಿಸುವ ಪ್ರಯತ್ನ ಮಾಡ್ತಿದ್ದೀವಿ. ಬಟ್ ನಾನು ಯಶಸ್ವಿ ಆಗಲಿಲ್ಲ ಅಂತ ನನಗೆ ಸ್ವಲ್ಪ ಬೇಜಾರಿದೆ. ಯಾಕಂದರೆ 2-3 ಹೆಣ್ಮಕ್ಳು ಮಧ್ಯದಲ್ಲೇ ಶಾಲೆ ಬಿಟ್ಬಿಟ್ರು. ಹಿಂಗಾಗಿ ಭಾಳ ಬೇಜಾರಾಗ್ತದೆ. ನಮೋಶಿಯವರೇ,
ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ಭಾಳಷ್ಟು ಫಲಿತಾಂಶದಲ್ಲಿ ಕೊನೆಯ ಸ್ಥಾನದಲ್ಲಿ ಬಂದಿದೆ. ಅದಕ್ಕೆ ಸುಧಾರಿಸಲಿಕ್ಕೆ ನಾವು ಮುಂದಾಗಬೇಕು ಅನ್ನೋದು ಅದು ಉಸ್ತುವಾರಿ ಸಚಿವರು, ಶಿಕ್ಷಣ ಸಚಿವರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಒಗ್ಗೂಡಿತವಾದಂಥ ಚಿಂತನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಾದರೂ ಒಂದು ನೀಲನಕ್ಷೆ ಕೊಡಲಿಕ್ಕೆ ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿ ತಾವು ಪ್ರಯತ್ನ ಮಾಡಬಹುದೇನೋ? ಖಂಡಿತ ಆಗಾಗ ಸಲಹೆಗಳನ್ನು ಕೊಡ್ತಾ ಇರ್ತೀವಿ. DSRTC, NCERT ಇಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಈ ವಿಚಾರದಲ್ಲಿ ನನಗೆ ಕೇಳಿದರೆ ಯಾವುದೂ ರಾಜಕೀಯ ಬೇಡ. ಈಗ ಕೇಂದ್ರದ ಸರ್ಕಾರದ ನೀತಿಗಳನ್ನು ಈ CBSE ಪ್ಯಾಟರ್ನ್ ಇವತ್ತು ರಿಸಲ್ಟದ್ದು ಇನ್ನೊಂದು ಕಾರಣ ಏನಂತಂದರೆ CBSEಯಲ್ಲಿ ಗ್ರೇಸ್ ಮಾರ್ಕ್ಸು ಕೂಡ ಕೊಡ್ತಾರೆ. ಆ್ಯಾವ್ರೇಜ್ ಇಂಟರ್ನಲ್ ಅಸೆಸ್ಮೆಂಟು ಮತ್ತು ಈ ಥಿಯರಿ ಪೇಪರ್ ಎರಡೂ ಸೇರಿ ಆ್ಯಾವ್ರೇಜ್ ಎಷ್ಟಿದ್ರೆ ಸಾಕು ಅಂತ ಕೊಡ್ತಾರೆ. ನಾನೇನಂತೀನಿ CBSE ಪದ್ಧತಿ ಏನಿದೆ ಅದು ಕೇಂದ್ರ ಸರ್ಕಾರ ಮಾಡಿದೆ ಅಥವಾ ಮೋದಿ ಸರ್ಕಾರ ಮಾಡಿದೆ ಅಂತಲ್ಲ, ಅದು ಯಾವುದೇ ಸರ್ಕಾರವಾಗಿರಲಿ ನೀವು ಅದನ್ನು ಅಳವಡಿಸ್ಕೊಡೋದು ಭಾಳ ಉತ್ತಮ. ನಾವು ಬೇರೆನೇ ಮಾಡಬೇಕು. ಈಗ NEP ರಾಷ್ಟ್ರದ ಎಲ್ಲ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ತೊಗೊಂಡ್ಬಂದಿದ್ದಾರೆ, ಆದರೆ ನಾವು ಇನ್ನೂ SEPಯಲ್ಲಿದ್ದೀವಿ. ಈ ಸಿಸ್ಟಮನ್ನು ನನ್ನ ಕೇಳಿದರೆ ಶಿಕ್ಷಣದಲ್ಲಿ ಯಾರೂ ಎಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಗಿರೀಶ್ ಅವರು ತಾವು ಹೇಳಿ, ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಸರ್, ಒಂದು ಮಾದರಿ ಶಾಲೆ ಆಗಬೇಕು ಅಂದರೆ ನಾವು ಪೂರ್ತಿ ಒಂದು ಗುಣಮಟ್ಟದ ವಾತಾವರಣ ನಿರ್ಮಾಣ ಆಗಬೇಕು ಅಂದರೆ ಒಂದು ಪ್ರಾಥಮಿಕ ಹಂತದಿಂದ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಳ್ಳೆ ಕ್ಲಾಸ್ ರೂಮ್ ಬೇಕು ಸರ್. ಆನ್ಲೈನ್, ಆಫ್ಲೈನ್ ಮತ್ತು ಸ್ಮಾರ್ಟ್ ಕ್ಲಾಸ್ಗಳು ಬೇಕು, ಇಂಟರ್ನೆಟ್ ಸೌಲಭ್ಯ ಬೇಕು. ಇವಾಗ ಬದಲಾವಣೆ ಆಗಿದೆ, ಮಗು ತುಂಬ ನೋಡಿ ಕಲಿಬೇಕಾಗಿದೆ. ಪಾಠ ಇಲ್ಲಂದ್ರೂ ಕೂಡ ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಬೇಕಾಗಿದೆ. ಸ್ಪರ್ಧಾತ್ಮಕ ನೇಮಕಾತಿಗಾಗಿ ಪ್ರಾರಂಭಿಕ ಹಂತದಲ್ಲೇ ಅವನಿಗೆ ಎಲ್ಲ ಪ್ರತಿಯೊಂದು ವಿಷಯಗಳ ತಿಳುವಳಿಕೆ, ಜ್ಞಾನ ಮೂಡಿಸುವಂಥದ್ದಾಗಬೇಕಾಗಿದೆ. ಪ್ರತಿಭಾ ಅವರು ತಾವು ಏನು ನಿರೀಕ್ಷೆ ಮಾಡ್ತೀರಿ ಗುಣಮಟ್ಟ ಹೆಚ್ಚಳಕ್ಕೆ? ಸರ್ಕಾರ ಆಗಲಿ, ಶಿಕ್ಷಕರಾಗಲಿ, ಅಥವಾ ಸಮುದಾಯ ಆಗಲಿ, ಪಾಲಕರಾಗಲಿ ಎಲ್ಲರೂ ಸೇರಿಕೊಂಡು ನಾವು ಒಟ್ಟಾಗಿ ಶ್ರಮಿಸಿದರೆ ಖಂಡಿತವಾಗಿಯೂ ಗುಣಮಟ್ಟದ ಶಿಕ್ಷಣ ಸಾಧಿಸುವಲ್ಲಿ ನಾವು ಯಶಸ್ವಿ ಆಗ್ತೀವಿ. ಅದರಲ್ಲಿ ಮುಖ್ಯವಾಗಿ ಪಾಲಕರ ಜಾಗೃತಿ ಆಗಬೇಕು ಅಂತ ನನ್ನ ಅನಿಸಿಕೆ. ನಮಸ್ತೆ ಅವರು, ಒಂದು ಮಾತು ಕೊನೆಯದಾಗಿ ತಾವು ಹೇಳಿ. ನಮ್ಮ ಕಾರ್ಯಕ್ರಮವನ್ನು ಪಾಲಕರು ನೋಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ, ಸರ್ಕಾರವನ್ನು ಕೂಡ ಗಮನಿಸ್ತಾ ಇದೆ. ಅವ್ರಿಗೇನು ಹೇಳ್ತೀರಿ? ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀವು ಹೆಚ್ಚಿಗೆ ಒತ್ತನ್ನು ಕೊಡಬೇಕು. ಫಂಡ್ಸ್ ಕೊಡುವಲ್ಲಿ ಕೂಡ ಯಾವುದೂ ಕೊರತೆ ಈ ಭಾಗಕ್ಕೆ ನೀವು ಆಗಬಾರ್ದು. ಯಾಕಂದರೆ ನೀವು ಆ ಡಿಫ್ರೆನ್ಸ್ ಹಾಗೆ ಮುಂದುವರಿತು ಅಂದರೆ ನನಗನ್ಸುತ್ತೆ 100 ವರ್ಷ ಆದರೂ ಕೂಡ ನೀವು ನಮಗೇನು ಆ ಸಮಾನವಾದಂಥ ಶಿಕ್ಷಕರ ಸಂಖ್ಯೆ ಕೊಡೋದಿಲ್ಲ. ಈಗ ಇವತ್ತು 12-13 ವಿದ್ಯಾರ್ಥಿಗಳು ಇದ್ದಲ್ಲಿ ಒಬ್ಬ ಟೀಚರ್ ಅಲ್ಲಿರ್ತಾನೆ, ನಮ್ಮಲ್ಲಿ 30-40 ವಿದ್ಯಾರ್ಥಿಗಳು ಅಂತಂದರೆ ಇದು ಸರಿಯಾಗಿ ಮಾಡ್ತೀರಿ. ಒಂದು ರ್ಯಾಷನಲೈಸೇಷನ್ ಅಂತ ಮಾಡ್ತೀವಂತಂದು ಬಜೆಟಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಯಾವಾಗ ಪ್ರಾರಂಭ ಮಾಡ್ತೀರಿ? ಒಂದು ಸ್ವಲ್ಪ ರಾಜಕೀಯವಾಗಿ ಇದು ಡಿಸಿಷನ್ ತೊಗೋಬೇಕಾಗುತ್ತೆ. ಆದರೆ ಆ ದಿಟ್ಟು ಹೆಜ್ಜೆ ನೀವು ನಮ್ಮ ಭಾಗಕ್ಕೆ ಇಟ್ಟರೆ ಮಾತ್ರ ನಾವೇನೋ ಮೇನ್ ಲೈನಲ್ಲಿ ಬರ್ತೀವಿ. ಅದನ್ನು ಸರ್ಕಾರ ಮಾಡಬೇಕು. ಇಂತಹ ಭಾಳ ಮೌಲಿಕವಾದಂಥ ವಿಚಾರಗಳನ್ನು ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಳದ ಮಾರ್ಗೋಪಾಯಗಳ ಕುರಿತಾಗಿ ನಡೆದಂಥ ಸಂವಾದದಲ್ಲಿ ತಾವು ಹೇಳಿದ್ದೀರಿ. ಎಲ್ಲ ಸಲಹೆಗಳು, ಸೂಚನೆಗಳು, ನಿಮ್ಮ ನಿರೀಕ್ಷೆಗಳು ಖಂಡಿತವಾಗಿ ಈಡೇರಲಿ ಮತ್ತು ಅದನ್ನು ಸರ್ಕಾರ ಗಮನಿಸಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ಮನೆ ನಮೋಶಿಯವರು ತಾವು ಭಾಳ ಸಮಯ ಕೊಟ್ಟು ಇಲ್ಲಿ ನಮ್ಮ ಈ ಚರ್ಚೆಯಲ್ಲಿ ಭಾಗವಹಿಸಿರಿ. ತಮಗೂ ಕೂಡ ವಂದನೆಗಳು. ಹಾಗೆ ಗಿರೀಶ್ ಕಡ್ಲೆವಾಡ ಮತ್ತು ಪ್ರತಿಭಾ ಮೇಡಮ್ ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳು. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಕುರಿತಾಗಿ ನಾವು ಚರ್ಚಿಸೋಣ. ಅಲ್ಲಿವರೆಗೆ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ.